ಶಿವಮೊಗ್ಗದಲ್ಲಿಂದು ಬಿವೈ ರಾಘವೇಂದ್ರ ನಾಮಪತ್ರ ಸಲ್ಲಿಕೆ. ಇದೇನು ಭಾರತ ಕಾಂಗ್ರೆಸ್ಸು ಪಾಕಿಸ್ತಾನ ಕಾಂಗ್ರೆಸ್ಸು ಎಂದಿದ್ಯಾಕೆ ಸಿಟಿ ರವಿ? ಇದೆಲ್ಲವನ್ನ ನೋಡೋಣ ಲೋಕ ಸಮರ ನ್ಯೂಸ್ ಟಾಪ್ 9ನಲ್ಲಿ. ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಇಂದು ನಾಮಪತ್ರ ಸಲ್ಲಿಸಲಿದ್ದಾರೆ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂಜೆ ಸಲ್ಲಿಸಿ ಬೆಳಿಗ್ಗೆ 10 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಮೆರವಣಿಗೆ ತೆರಳಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವರು ರಾಘವೇಂದ್ರಗೆ ಸಾಥ್ ನೀಡಲಿದ್ದಾರೆ. ಕಾಶ್ಮೀರಕ್ಕೆ ನೀಡಿದ ಆರ್ಟಿಕಲ್ 370 ಕಾಂಗ್ರೆಸ್ನ ಪಾಪದ ಕೂಸು ಅಂತ ದೊಡ್ಡಬಳ್ಳಾಪುರದಲ್ಲಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತೇಳಿ 1 ಕೆಜಿ ಸಹ ಕೊಡ್ಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ 5 ಕೆಜಿ ಅಕ್ಕಿ ಕೊಡ್ತಿದ್ದಾರೆ. ಮೋದಿಗೆ ಸರಿಸಾಟಿಯಾದ ನಾಯಕ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ? ಇಂಡಿಯಾ ಒಕ್ಕೂಟದಲ್ಲಿ ಅಂತಹ ನಾಯಕ ಯಾರು ಇದ್ದಾರೆ ಹೇಳಿ ಅಂತ ವಿಜಯೇಂದ್ರ ಸವಾಲು ಹಾಕಿದ್ದಾರೆ. ಡಾಕ್ಟರ್ ಸುಧಾಕರ್ ರನ್ನ 3 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ವಿಜಯೇಂದ್ರ ಮನವಿ ಮಾಡಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಿದ್ದಾರೆಂದು ತಿಳಿಸಿ ಅಂತ ಕೊಪ್ಪಳದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಶ್ನಿಸಿದ್ದಾರೆ. ಹಣ ತೋಳ್ಬಲದಿಂದ ಕೆಲವರು ಚುನಾವಣೆ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಅದು ಸಾಧ್ಯವಿಲ್ಲ. ಕೊಪ್ಪಳ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ 2 ಲಕ್ಷ ಮತಗಳಿಂದ ಗೆಲ್ತಾರೆ. ನರೇಂದ್ರ ಮೋದಿ ಹಾಗೂ ಎಚ್.ಡಿ. ದೇವೇಗೌಡರು ಒಂದಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯಾಗಿ ನಾವು ಮಾಡ್ತೇವೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಕೂಗಲು ಕಾಂಗ್ರೆಸ್ನಲ್ಲಿ ಪರ್ಮಿಷನ್ ತಗೋಬೇಕು. ಇದೇನು ಭಾರತ ಕಾಂಗ್ರೆಸ್ ಅಥವಾ ಪಾಕಿಸ್ತಾನ ಕಾಂಗ್ರೆಸ್ ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಕೊಪ್ಪಳದಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಗ್ಯಾರಂಟಿಯನ್ನು ಎರೆಹುಳ ಬಿಟ್ಟು ದೇಶವನ್ನೇ ಹರಕೆ ಕುರಿ ಮಾಡಲು ಹೊರಟಿದೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಏನ್ ದುರ್ಗತಿ ಬಂದಿದ್ರಿ? ಅಲ್ಲಿ ನಮ್ಮ ಮಿತ್ರ ಲಕ್ಷ್ಮಣಪ್ಪ ಸವದಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರನ್ನ ಕೇಳಿ ಭಾರತ್ ಮಾತಾ ಕಿ ಜೈ ಅಂತ ಕೂಗಬೇಕು. ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಪಾಕಿಸ್ತಾನದ ಕಾಂಗ್ರೆಸ್? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಕ್ಕೆ ಪರ್ಮಿಷನ್ ಬೇಡ. ಭಾರತ್ ಮಾತಾ ಕಿ ಜೈ ಅಂತ ಕೂಗೋದಕ್ಕೆ ಕಾಂಗ್ರೆಸ್ನಲ್ಲಿ ಪರ್ಮಿಷನ್ ತಗೊಳ್ಬೇಕು. ಇದು ಎಂತ ದುರ್ಗತಿ ರೀ? ಪರ್ಮಿಷನ್ ತಗೊಂಡು ಕೂಗಬೇಕು ಅಂದ್ರೆ ಭಾರತವನ್ನ ಪ್ರೀತಿಸುವ ಜನ ಕಾಂಗ್ರೆಸ್ಗೆ ವೋಟ್ ಹಾಕಬಾರದು ಅನ್ನುವಂತ ಸಂದೇಶ ಅದರಲ್ಲಿದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಉಳಿಸಿಕೊಳ್ಳಲು ಭಿಕ್ಷೆ ಬೇಡ್ತಿದ್ದಾರೆ ಅಂತ ಕೊಪ್ಪಳದ ಬಿಜೆಪಿ ಸಮಾವೇಶದಲ್ಲಿ ಜನಾರ್ದನ್ ರೆಡ್ಡಿ ಆರೋಪಿಸಿದ್ರು. ಚುನಾವಣೆ ಬಳಿಕ ಒಂದು ಕ್ಷಣ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೂರಲು ಬಿಡಲ್ಲ. ಹೈಕಮಾಂಡ್ ನಾಯಕರ ಒಲವು ಡಿಕೆ ಶಿವಕುಮಾರ್ ಮೇಲಿದೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಸಂಗಣ್ಣ ಜೊತೆ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರಿಲ್ಲ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಅವರು ಕೈ ಜೋಡಿಸಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಇವತ್ತು ದಯಮಾಡಿ ನನ್ನ ಮುಖ್ಯಮಂತ್ರಿ ಸ್ಥಾನ ಉಳಿಸ್ರಿ, ಒಂದು 2-3 ಸೀಟ್ ಗೆದ್ದಿಲ್ಲ ಅಂದ್ರೆ ಅದು ಮೈಸೂರು ಭಾಗದಲ್ಲಿ ಕೂಡ ಸೋಲ್ತೀವಿ ಅನ್ನೋ ಭಯ ಅವ್ರಿಗೆ ಇವತ್ತು ಕಾಡ್ತಾ ಇದೆ. ಲಾಸ್ಟ್ಗೆ ಮೈಸೂರಲ್ಲಿ ಸೋತೋಗ್ಬಿಟ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಇವತ್ತು ಬಹಿರಂಗವಾಗಿ ನಾನೇ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ ಹೇಳಿ ಹೇಳ್ಕೊತಾ ಇದ್ದಾರೆ. ಇವತ್ತು ನಮ್ಮ ಕೊಪ್ಪಳ ಸಭದ ಇವತ್ತೇನು ನಮ್ಮ ಸಾರ್ವಜನಿಕ ಸಭೆಯ ಮೂಲಕ ಒಂದು ಮಾತನ್ನು ಹೇಳ್ತೀನಿ ಬಂಧುಗಳೇ, ಇವತ್ತು ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಲೋಕಸಭಾ ಚುನಾವಣೆಗಳು ಮುಗಿದ ತಕ್ಷಣ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಒಂದು ಕ್ಷಣ ಕೂಡ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಕೊಡಿಸೋ ಪ್ರಶ್ನೆಯೇ ಇಲ್ಲ ಬಂಧುಗಳೇ. ಇವತ್ತು ಹಾಸನ ಜಿಲ್ಲೆ ಅಭಿವೃದ್ಧಿ ಮಾಡಿದ್ದು ದೇವೇಗೌಡ ಕುಮಾರಸ್ವಾಮಿ. ಕಾಂಗ್ರೆಸ್ನವರು ಯಾವ ನೈತಿಕತೆಯಿಂದ ಮತ ಕೇಳ್ತಿದ್ದಾರೆ ಅಂತ ಎಚ್.ಡಿ. ರೇವಣ್ಣ ಪ್ರಶ್ನಿಸಿದ್ದಾರೆ. ಬೇಲೂರು ಮೈಸೂರು ನಡುವೆ ರಸ್ತೆಗೆ 2,000 ಕೋಟಿ ರೂಪಾಯಿ ವೆಚ್ಚ, ಹಾಸನ ಬೆಂಗಳೂರು ನಡುವೆ ರಸ್ತೆಗೆ 2,700 ಕೋಟಿ ರೂಪಾಯಿ ವೆಚ್ಚವಾಯಿತು. ಹಾಸನ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಹಣ ನೀಡಿದ್ದು ಎಚ್.ಡಿ.ಕೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕಾಂಗ್ರೆಸ್ ಕೊಡುಗೆ ಏನಿದೆ ಅಂತ ರೇವಣ್ಣ ಕಿಡಿಕಾರಿದ್ದಾರೆ. ಇವತ್ತು ಇಂಧನ ಇಲಾಖೆ ಒಂದು ಬಿಡುಗಾಸನ್ನು ನಾವು ಕರೆಂಟ್ ರೇಟ್ ಜಾಸ್ತಿ ಮಾಡದಲೇ ಆಡಳಿತ ನಡೆಸ್ಕೊಟ್ಟಂತ ಯಾವ್ದಾದ್ರು ಮುಖ್ಯಮಂತ್ರಿ ಇಂಧನ ಮಂತ್ರಿ ಇದ್ರೆ ಅದು ಕುಮಾರಣ್ಣರ ಕಾಲದಲ್ಲಿ ಅಂತ ಹೇಳ್ಬೇಕಾದ್ರೆ
ಮತ್ತು ಇವತ್ತು ಶಿಕ್ಷಣಕ್ಕೆ ಈ ಜಿಲ್ಲೆ ರಾಜ್ಯದಲ್ಲಿ 60 ವರ್ಷದಲ್ಲಿ ಆಗದಲೇ ಇರುವಂಥ ಶಿಕ್ಷಣ ಇಲಾಖೆಗೆ ಒತ್ತು ಕೊಟ್ಟಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಕುಮಾರಸ್ವಾಮಿ ಅವರು ಅಂತ ಹೇಳಬೇಕಾದ್ರೆ. ನಮ್ಮ ಬಗ್ಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆರೋಪ ಮಾಡ್ತಾರೆ. ಆದ್ರೆ ಅವರು ಸಿಎಂ ಆದಾಗ ಎಷ್ಟು ಕಿಕ್ ಬ್ಯಾಕ್ ಪಡೆದಿದ್ದಾರೆಂದು ಹೇಳಲಿ ಅಂತ ಸಚಿವ ಚೆಲುವರಾಯಸ್ವಾಮಿ ಸವಾಲು ಹಾಕಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಚೆಲುವರಾಯಸ್ವಾಮಿ, ಮಂಡ್ಯ ಜಿಲ್ಲೆಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೊಡುಗೆ 0. ಸಿಎಂ ಆದಾಗ ಯಾವ ಯೋಜನೆ ಘೋಷಣೆ ಮಾಡಿದ್ದಾರೆಂದು ತೋರಿಸಲಿ ಅಂತ ಹರಿಹಾಯ್ದಿದ್ದಾರೆ. ಸೊ ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ, ಯಾವ್ದಾರ ಒಂದು ಯೋಜನೆ ಮಂಡ್ಯಕ್ಕೆ 14 ತಿಂಗಳಲ್ಲಿ ಮಾಡೋದು ಬೇಡ, ಕಂಪ್ಲೀಟ್ ಆಗೋದು ಬೇಡ, ಘೋಷಣೆ ಮಾಡಿದ್ರೆ, ಪ್ರಾರಂಭ ಮಾಡಿದ್ರೆ, ಆದೇಶ ಮಾಡಿದ್ರೆ ಸಾಕು. ತೋರಿಸ್ಲಿ ಯಾವ್ದಾರ ಒಂದು ಆದೇಶನ 14 ತಿಂಗಳಲ್ಲಿ ಒಂದು ಆದೇಶವನ್ನು ತೋರಿಸಿದ್ರೆ ನಾನು ಒಪ್ಕೋತೀನಿ. ಮಂಡ್ಯ ಕರ್ಮಭೂಮಿ ಆಮೇಲೆ ಕರ್ಮಭೂಮಿ ಮಂಡ್ಯ ಅಂತಾರೆ. ಈಗ 700 ಆಯಿತು, ಕನಕಪುರ ಲೋಕಸಭಾ ಕ್ಷೇತ್ರ ಆಯಿತು, ಈಗ ರಾಮನಗರ ಆಯಿತು, ಚನ್ನಪಟ್ಟಣ ಆಗಿದೆ, ಪಕ್ಕದಲ್ಲಿ ಮಧುಗಿರಿ ಆಯಿತು, ಈಗ ಚಿಕ್ಕಬಳ್ಳಾಪುರಲ್ಲಿ ಸೋತು ಬಂದರು. ಆಮೇಲೆ ನಾನು ಸೋತೇ ಇಲ್ಲ, ನಾನು ಎಲ್ಲೋದ್ರೂ ಗೆಲ್ಲದೆಯಾ? ಇವರು ಲೋಕಸಭೆಯಲ್ಲಿ ಸೋತವ್ರೆ, ದೇವೇಗೌಡರು ಸಾಹೇಬರು ಲೋಕಸಭೆಯಲ್ಲಿ ಸೋತವ್ರು 3 ಸಲ. ಕನಕಪುರ ಗಂಡು ಮೆಟ್ಟಿದ ನೆಲ. ಈ ನೆಲದ ಕಳಂಕ ಹೋಗಬೇಕು ಅಂದ್ರೆ ಡಿ.ಕೆ. ಸುರೇಶ್ ಕಣದಿಂದ ಹಿಂದೆ ಸರಿಬೇಕು ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಡಾಕ್ಟರ್ ಮಂಜುನಾಥ್ ಒಳ್ಳೆಯ ವ್ಯಕ್ತಿತ್ವ ಇರೋರು. ಚನ್ನಪಟ್ಟಣದಲ್ಲಿ ಡಿ.ಕೆ. ಬ್ರದರ್ಸ್ ಇಬ್ಬರು ಸಾವಿರಾರು ಕೋಟಿ ದುಡ್ಡು ಸುರಿಯುತ್ತಿದ್ದಾರೆ. ದುಡ್ಡಿನಿಂದ ಗೆಲ್ತೀನಿ ಅಂತ ಯಾಕೆ ಈ ವ್ಯಾಮೋಹ? ಡಿ.ಕೆ. ಸುರೇಶ್ ಈ ಬಾರಿ ಯಾವುದೇ ಕಾರಣಕ್ಕೂ ಗೆಲ್ಲೋಲ್ಲ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಪರ ನಟ ಪವನ್ ಕಲ್ಯಾಣ್ ಪ್ರಚಾರ ಕುರಿತು ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ರಕ್ಷಾ ರಾಮಯ್ಯ, ನನ್ನ ವಿರುದ್ಧ ಪವನ್ ಕಲ್ಯಾಣ್ ಮಾತನಾಡಲ್ಲ. ರಾಜಕೀಯವಾಗಿ ಚಿಕ್ಕಬಳ್ಳಾಪುರಕ್ಕೆ ಪವನ್ ಕಲ್ಯಾಣ್ ಬರ್ತಿದ್ದಾರೆ. ನಾನು ಕೂಡ ಪವನ್ ಕಲ್ಯಾಣ್ ಫ್ಯಾನ್ಸ್ ಎಂದು ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಕೇಂದ್ರದಿಂದ ಒತ್ತಡ ಹಾಕಿಸಿ ನಟ ಪವನ್ ಕಲ್ಯಾಣ್ ಕರೆಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾನು ಪವನ್ ಕಲ್ಯಾಣ್ ದೊಡ್ಡ ಫ್ಯಾನ್ ಸರ್. ರಾಜಕೀಯವಾಗಿ ಅವ್ರು ಬರ್ತಾ ಇರ್ಬೋದು, ನಾನು ವೈಯಕ್ತಿಕವಾಗಿ ಪವನ್ ಕಲ್ಯಾಣ್ ಅವರು ದೊಡ್ಡ ಫ್ಯಾನು. ನಾನು ಅವ್ರನ್ನ ಇಷ್ಟಪಡ್ತೀನಿ. ಮೆಗಾಸ್ಟಾರ್ ಚಿರಂಜೀವಿ ಅವರು ನಾನು ಗೆದ್ದಾಗ ನಾನು ಮಾರ್ಕೆಟಲ್ಲಿ ಮೂಟೆ ಹೊತ್ತಿದ್ದೆ, ಮುಠಾ ಮೇಸ್ತ್ರಿದು. ಆ ವಿಡಿಯೋ ಅವ್ರು ನೋಡಿ ಇನ್ಸ್ಪೈರ್ ಆಗಿ ನನ್ನ ಮನೆಗೆ ಹೋಗಿ ನಾನು ಊಟ ಮಾಡಿಸಿ ಒಳ್ಳೇದಾಗಲಿ ಅಂತ ನನಗೆ ಟಿಪ್ಸ್ ಕೊಟ್ಟು ಕಳಿಸಿದ್ರು. ಪವನ್ ಕಲ್ಯಾಣ್ ಅವರು ನನಗೆ ಆಶೀರ್ವಾದ ಮಾಡಿದ್ರು. ಇವತ್ತು ಅವ್ರು ರಾಜಕೀಯವಾಗಿ BJP ಜೊತೆ ಇದ್ದಾರೆ. ಆದರೆ ನೀವು ನೋಡ್ತಾ ಇರಿ, ನಾಳೆ ಪವನ್ ಕಲ್ಯಾಣ್ ಅವ್ರು ಬಂದರೆ ಒಂದೇ ಒಂದು ಮಾತು, ರಕ್ಷಾರಾಮಯ್ಯ ಅವ್ರ ವಿರುದ್ಧವಾಗಲಿ ನನ್ನ ಬಗ್ಗೆ ಒಂದು ಮಾತು ಮಾತಾಡಲ್ಲ. ಆದರೆ ಅವರು ಪಕ್ಷದಲ್ಲಿದ್ದಾರೆ, ಇವರು ಬಲವಂತ ಮಾಡ್ತಿದ್ದಾರೆ. ಬಂದು ಹಂಗೆ ಸುಮ್ಮನೆ ಬಂದು ನನಗೆ ಗೊತ್ತಿರೋ ಪ್ರಕಾರ ಸುಧಾಕರ್ಗೆ ಓಟ್ ಕೊಡಿ ಅಂತ ಕೂಡ ಅವ್ರು ಕೇಳಲ್ಲ. ಅಲ್ಲ ಅಂದರೆ